ವಾರದ ಹಿಂದೆ ಹೆಬ್ಜುಲ್ಲಾ ಉಗ್ರರ ಬಳಿ ಇದ್ದಂತಹ ಪೆಜಲ್ಗಳು ವಾಕಿ ಟಾಕಿಗಳು ಬ್ಲಾಸ್ಟ್ ಆಗಿ 4 ರಿಂದ 5 ಸಾವಿರ ಉಗ್ರರು ಕೈಕಾಲುಗಳನ್ನು ಕಳೆದುಕೊಂಡಿದ್ರು. ನೂರಾರು ಉಗ್ರರು ಸಾವನ್ನಪ್ಪಿದ್ರು. ಹೆಬ್ಜುಲ್ಲಾ ಉಗ್ರರಿಗೆ ನರಕ ದರ್ಶನವನ್ನ ತೋರಿಸುತ್ತಿರುವಂತಹ ಇಸ್ರೇಲ್ ಇದೀಗ ಆ ಸಂಘಟನೆಯ ಮುಖ್ಯಸ್ಥನನ್ನೇ ಯಮಪುರಿಗೆ ಅಟ್ಟಿಬಿಟ್ಟಿದೆ. ಮುಖ್ಯಸ್ಥನನ್ನೇ ಕಳೆದುಕೊಂಡ ಹೆಬ್ಜುಲ್ಲಾ ಲೆಬನಾನ್ನಿಂದಲೇ ಗಂಟು ಮೂಟೆ ಕಟ್ಟುವಂತಹ ಟೈಮ್ ಬಂದಿದೆ. ಪೆಜಲ್ ಬ್ಲಾಸ್ಟ್ ಬಳಿಕ ಹೆಬ್ಜುಲ್ಲಾ ಉಗ್ರ ಸಂಘಟನೆ ಇಸ್ರೇಲ್ ಜೊತೆ ನೇರ ಯುದ್ಧಕ್ಕೆ ಇಳಿದಿತ್ತು. ಲೆಬನಾನ್ನಿಂದ ಇಸ್ರೇಲ್ ಮೇಲೆ ರಾಕೆಟ್ ದಾಳಿಯನ್ನ ನಡೆಸಿತ್ತು. ಇದಕ್ಕೆ ತಿರುಗೇಟು ಕೊಟ್ಟಿರುವಂತಹ ಇಸ್ರೇಲ್ ಈಗ ಇಡೀ ಲೆಬನಾನ್ನಲ್ಲಿ ಹೆಬ್ಜುಲ್ಲಾ ಉಗ್ರರನ್ನ ಹುಳದಂತೆ ಹೊಸಕಿ ಹಾಕ್ತಿದೆ. ಬಿಲದಲ್ಲಿ ಅಡಗಿರುವಂತಹ ಇಲಿಗಳನ್ನ ಹೊರಗೆ ಎಳೆದು ಕೊಲ್ಲುವಂತೆ ಸಾಮೂಹಿಕವಾಗಿ ಉಗ್ರರ ಧ್ವಂಸ ನಡೀತಿದೆ. ಈಗ ಹೆಬ್ಜುಲ್ಲಾ ಮುಖ್ಯಸ್ಥ ಹಸನ್ ನಸ್ರಲ್ಲಾನನ್ನೇ ಇಸ್ರೇಲ್ ಭೇಟಿಯಾಡಿ ಮುಗಿಸಿದೆ. ಲೆಬನಾನ್ನ ಬೈರುತ್ ಮೇಲೆ ಇಸ್ರೇಲ್ ರಾಕೆಟ್ ದಾಳಿ ನಡೆಸಿದ್ದು ಹೆಬ್ಜುಲ್ಲಾ ಉಗ್ರ ಸಂಘಟನೆಯ ನಂಬರ್ 1 ಮುಖ್ಯಸ್ಥ ಹಸನ್ ನಸ್ರಲ್ಲಾನನ್ನ ಪರಲೋಕಕ್ಕೆ ಪಾರ್ಸಲ್ ಮಾಡಲಾಗಿದೆ. ನಸ್ರಲ್ಲಾ ಸಾವಿಗೀಡಾಗಿದ್ದಾನೆ ಅಂತ ಅಧಿಕೃತವಾಗಿ ಇಸ್ರೇಲ್ ಸೇನೆಗೆ ಘೋಷಣೆ ಮಾಡಿದೆ. ಇಸ್ರೇಲ್ ಯುದ್ಧ ವಿಮಾನಗಳು ಹೆಬ್ಜುಲ್ಲಾ ಪ್ರಾಬಲ್ಯದ ಬೈರುತ್ ದಕ್ಷಿಣ ಭಾಗದ ಮೇಲೆ ರಾತ್ರಿಯೆಲ್ಲ ವೈಮಾನಿಕ ದಾಳಿಯನ್ನ ನಡೆಸಿದ್ವು. ಬಾಂಬ್ಗಳ ಸುರಿಮಳೆ ನಡೆಸಿ ನೂರಾರು ಮನೆಗಳನ್ನ ಧ್ವಂಸ ಮಾಡಿದ್ವು. ಅಷ್ಟೆಲ್ಲ ಆದ್ಮೇಲೆ ಈಗ ನಸ್ರಲ್ಲಾ ಸಾವಿನ ಸುದ್ದಿ ಹೊರಗೆ ಬಿದ್ದಿದೆ. ಈ ನಸ್ರಲ್ಲಾ ಯಾರು ಅಂತ ನೋಡೋದಾದ್ರೆ, ಹಸನ್ ನಸ್ರಲ್ಲಾ ಹಿಜ್ಬುಲ್ಲಾ ಸಂಘಟನೆಯ ನೇತೃತ್ವವನ್ನ ವಹಿಸಿಕೊಂಡಿದ್ದ. ಹಾಗೆ ಇಸ್ರೇಲ್ನೊಂದಿಗೆ ಅನೇಕ ಸಂಘರ್ಷದಲ್ಲಿ ಕೂಡ ಭಾಗಿಯಾಗಿದ್ದ. ಇನ್ನೊಂದು ವಿಚಾರ ಏನು ಅಂದ್ರೆ, ಸಿರಿಯಾ ಅಂತರ್ಯುದ್ಧದಲ್ಲೂ ಕೂಡ ಹಸನ್ ಮಹತ್ವದ ಪಾತ್ರವನ್ನ ವಹಿಸಿದ್ದ. ಅಧ್ಯಕ್ಷ ಬಶರ್ ಅಸಾದ್ ಅವರ ಸ್ಥಾನವನ್ನ ಬಲಪಡಿಸಲು ಕೂಡ ಈತ ಸಹಾಯ ಮಾಡಿದ್ದ. 1982ರಲ್ಲಿ ಹೆಬ್ಜುಲ್ಲಾ ಉಗ್ರ ಸಂಘಟನೆಯ ಸ್ಥಾಪಿಸುವ ಮೊದಲು ಹಸನ್ ನಸ್ರುಲ್ಲಾ ಅಮಲ್ ಚಳವಳಿಯನ್ನ ನಡೆಸಿದ್ದ. 1992ರಲ್ಲಿ ಹೆಬ್ಜುಲ್ಲಾ ನಾಯಕ ಸೈಯದ್ ಅಬ್ಬಾಸ್ ಮುಸಾವಿಯಾ ಅವರ ಹತ್ಯೆ ಆಯಿತು. ಇದಾದ ಬಳಿಕ ಹಸನ್ ಹೆಬ್ಜುಲ್ಲಾ ನಾಯಕನಾದ ಇಸ್ರೇಲಿಯ ಆಕ್ರಮಣವನ್ನ ವಿರೋಧಿಸಲು ಲೆಬನಾನ್ಗೆ ಬಂದು ಇರಾನಿನ ರೆವಲ್ಯೂಷನ್ ಗಾರ್ಡ್ನ ಸದಸ್ಯರು ಹೆಬ್ಜುಲ್ಲಾ ಅನ್ನ ಸ್ಥಾಪನೆ ಮಾಡಿದ್ರು. ಇದು ಇರಾನ್ನಿಂದ ಬೆಂಬಲಿತವಾದ ಮೊದಲ ಸಂಸ್ಥೆಯಾಗಿದೆ. ಹಸನ್ ನಸ್ರಲ್ಲಾ ಲೆಬನಾನ್ನಲ್ಲಿ ಭಾರೀ ಪ್ರಭಾವ ವ್ಯಕ್ತಿಯಾಗಿದ್ದ. ಅದರಲ್ಲೂ ಆತನ ಶಿಯಾ ಬೆಂಬಲಿಗರಂತೂ ಯುದ್ಧವನ್ನ ನಡೆಸುವ ಅಥವಾ ಶಾಂತಿಗೆ ಮಧ್ಯಸ್ಥಿತಿಯನ್ನ ವಹಿಸುವಂತಹ ಸಾಮರ್ಥ್ಯ ಇರುವಂತಹ ಏಕೈಕ ವ್ಯಕ್ತಿ ಅಂತ ಬಿಂಬಿಸ್ತಾ ಇದ್ರು. ತನ್ನ ಸಶಸ್ತ್ರಧಾರಿಗಳು ಬೆಂಬಲಿಗರ ಮುಂದೆಯೂ ಕೂಡ ಈತ ಕಾಣಿಸಿಕೊಳ್ತಾ ಇರಲಿಲ್ಲ. ಸಾರ್ವಜನಿಕವಾಗಂತೂ ಕಾಣಿಸಿಕೊಂಡೇ ಇಲ್ಲ. ಹೆಚ್ಚಾಗಿ ವಿಡಿಯೋಗಳ ಮೂಲಕವೇ ಜನರಿಗೆ ದರ್ಶನವನ್ನ ಕೊಡ್ತಿದ್ದ. ಈತ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಹೀಗಿದ್ರೂ ಹುಡುಕಿ ಅಡಗಿದ್ದಂತಹ ಹಸನ್ನನ್ನ ಇಸ್ರೇಲ್ ಬೇಟೆಯಾಡಿ ಮುಗಿಸಿದೆ.